ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಬಂಡಾಯದ ಬಿರುಗಾಳಿ ಏನಾದರೂ ಎದ್ದಿದೆಯಾ? ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಇದೆಯಲ್ಲ, ಇದು ಹಳೆ ಮೈಸೂರು ಭಾಗದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಏನಾಗುತ್ತೆ ಚನ್ನಪಟ್ಟಣ ಬೈ ಎಲೆಕ್ಷನ್? ಇಲ್ಲಿ ಜೆ ಡಿ ಎಸ್ನವರಿಗೆ ಟಿಕೆಟ್ ಸಿಗುತ್ತಾ, ಬಿ ಜೆ ಪಿಯವರಿಗೆ ಟಿಕೆಟ್ ಸಿಗುತ್ತಾ? 3 ಕಡೆ ಒಂದು ಬೈ ಎಲೆಕ್ಷನ್ ನಡೆದಾಗ ಟಿಕೆಟ್ ಹಂಚಿಕೆ ಸೂತ್ರ ಹೇಗಾಗುತ್ತೆ? 2:1 ಅಂತ ಆಗುತ್ತಾ? 3ಕ್ಕೆ 3 ಬಿ ಜೆ ಪಿ ಕೇಳುತ್ತಾ? ಇಲ್ಲ ಜೆ ಡಿ ಎಸ್ ಒಂದು ನನಗೆ ಕೊಡಲೇಬೇಕು ಅಂತ ಪಟ್ಟು ಹಿಡಿಯುತ್ತಾ? ಪಟ್ಟು ಹಿಡಿದ್ರೆ ಚನ್ನಪಟ್ಟಣನೇ ಬೇಕು ಅಂತ ಕೇಳುತ್ತಾ? ನಮ್ಮದೇ ಕ್ಷೇತ್ರ ರೀ, ನಮಗೆ ಕೊಡಿ ಅಂತ ಕೇಳುತ್ತಾ? ಇಷ್ಟು ಪ್ರಶ್ನೆಗಳಿಲ್ಲಿವೆ. ಆದರೆ ಇದರ ಮಧ್ಯದಲ್ಲಿ ಸಿ ಪಿ ಯೋಗೀಶ್ವರ್ ಸ್ಫೋಟಕ ಹೇಳಿಕೆ ಕೊಡ್ತಾ ಇದ್ದಾರೆ. ಟಿಕೆಟ್ ಏನಾದರೂ ನೀವು ಕೊಡದೇ ಇದ್ದರೆ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ಬಿಡ್ತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಬಿಡ್ತೀನಿ ಅಂತ ಹೇಳಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. 2 ಪಕ್ಷಗಳ ಒಮ್ಮತದ ಅಭ್ಯರ್ಥಿ ನಾನೇ ಆಗ್ತಕ್ಕಂಥ ವಿಶ್ವಾಸ ನನಗಿದೆ. ಎನ್ ಡಿ ಎಗೂ ಕೂಡ ನನ್ನನ್ನು ಕಣಕ್ಕಿಳಿಸ್ಬೇಕು ಅಂತ ಅವ್ರಿಗೂ ಕೂಡ ಆಸೆ ಇದೆ. ಸಾಧ್ಯವಾಗದೇ ಇದ್ದರೆ ಅಕಸ್ಮಾತ್ ಅವ್ರು ಕೊಡಲ್ಲ ಅಂದ್ರಪ್ಪ, ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮುಂಗೋಪ ಇದೆ ಅಷ್ಟೇ. ವರಿಷ್ಠರು ಮಾತನಾಡಿದ್ರೆ ಎಚ್ ಡಿ ಕೆ ಕೂಡ ಒಪ್ಪಿಕೊಳ್ಳುವಂಥ ಭರವಸೆ ನನಗಿದೆ. ಕಳೆದ ಬಾರಿ ಮೈತ್ರಿ ಮಾಡಿಕೊಳ್ಬೇಕು ಅಂಥೇಳಿ ಹೇಳಿದವನೇ ನಾನು, ಒಂದು ಮೈತ್ರಿಯಾಗಿ ಸರ್ಕಾರ ರಚನೆ ಆಗಲಿ ಅಂತ ಹೇಳ್ಕೊಂಡವನೇ ನಾನು. ಮೈತ್ರಿ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಭಾಗದಲ್ಲಿ ಜೆ ಡಿ ಎಸ್ ಕತೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತು ಅಂತ ನಿಮಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಸಮಾನ ಮನಸ್ಕರ ಸಭೆ ಸೇರಿ ನಿರ್ಣಯವನ್ನು ಮಾಡ್ಕೊಂಡಿದ್ದೇವೆ ಅಂಥೇಳಿ ಯೋಗೀಶ್ವರ್ ಮಾತಾಡ್ತಾ ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲೇನಾಗುತ್ತೆ, ಒಂದು ವೇಳೆ ಜೆ ಡಿ ಎಸ್ನವರು ಪಟ್ಟು ಹಿಡಿದು ಟಿಕೆಟ್ ಗಿಟ್ಟಿಸ್ಕೊಂಬಿಟ್ರು ಅಂತ ಅಂದ್ಕೊಳ್ಳಿ. ಆಗ ಯೋಗೀಶ್ವರ್ ಅವ್ರನ್ನ ಏನು ಮಾಡಬೇಕು? ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡೋಕ್ಕಾಗಲ್ಲ, ಸಪೋರ್ಟ್ ಮಾಡಪ್ಪ ಅಂತ ಹೇಳಬೇಕು. ಆದರೆ ಯೋಗೀಶ್ವರ್ ಒಪ್ಪಿಬಿಡ್ತಾರಾ? ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ ಜೆ ಡಿ ಎಸ್ನ ಗೆಲ್ಲಿಸ್ಕೊಂಡು ಯೋಗೀಶ್ವರ್ಗೆ ಆಗಬೇಕಾಗಿದ್ದೇನು? ತಾನು ಶಾಸಕ ಆಗಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ಬಹುಶಃ ಏನಾಗುತ್ತೆ, ಬಿ ಜೆ ಪಿಯಲ್ಲಿ ಯತ್ನಾಳ್ರೋ ಈ ಥರ ಯೋಗೀಶ್ವರರೋ ಒಂದು ವೇಳೆ ಬಂಡಾಯ ಇದ್ದರೂ ಕೂಡ ಶಿಸ್ತು ಕ್ರಮಗಳಾಗಲ್ಲ. ಕಾರಣ ಅವ್ರಿಗೆ ಹೈಕಮಾಂಡ್ ಸಪೋರ್ಟ್ ಆದರೂ ಇರಬೇಕು, ಇಲ್ಲ ಸಂಘದ ಬೆಂಬಲ ಆದರೂ ಇರಬೇಕು. ಇದರ ಮೂಲಕವಾಗಿ ಯಾರ್ಯಾರು ಹೈಕಮಾಂಡ್ ಮಾತು ಕೇಳಲ್ವೋ ಅಂಥವ್ರನ್ನ ಟೇಮ್ ಮಾಡುವಂತಹ, ಪಳಗಿಸುವಂತಹ, ಅವರಿಗೆ ಮೂಗುದಾರ ಹಾಕುವಂತಹ, ಅಂಕುಶ ಎಳೆಯುವಂಥ ನಾಯಕರು ಬೇಕಾಗ್ತಾರೆ. ಈಗ ಯತ್ನಾಳ್ರಿದ್ದಾರಪ್ಪ, ಯತ್ನಾಳ್ ಏನೇನೋ ಮಾತಾಡ್ತಾರೆ. ಅದು ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೋ, ಕೆಲವು ನಾಯಕರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವರು ಒಂದು ಶಿಸ್ತು ಕ್ರಮ ಆಗಿದೆಯಾ ಅವ್ರ ಮೇಲೆ? ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಯಾವತ್ತಾದರೂ ಅವ್ರನ್ನ ಆಚೆ ಹೋಗ್ಬಿಡಿ ಅಂತ ಹೇಳಿದ್ದಾರಾ? ಬೇಕಲ್ಲ. ಈ ಲೀಡ್ರ್ಗಳನ್ನು ಯಾರು ಅಂಕುಶ ಹಾಕೋರೆ ಇಲ್ಲ ಅಂತ ಆಗ್ಬಿಟ್ಟಾಗ ಇವ್ರೇನು ಬೇಕಾದ್ರೂ ಮಾಡಬಹುದು ಅಂತ ಆಗ್ಬಿಡುತ್ತಲ್ಲ. ಸಪೋಸ್ ಈಗ ಇಲ್ಲಿ ಕುಮಾರಸ್ವಾಮಿ ಅವರೊಂದಿಗೆ ಮೈತ್ರಿ ಇದೆಯಪ್ಪ, ನಾಳೆ ದಿನ ಇದೇ ಸೀಟನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ಬಿಟ್ರೆ ಎಲ್ಲ ಅವ್ರದ್ದೇ ಆಗುತ್ತೆ. ಮಂಡ್ಯನೂ ಅವ್ರದ್ದೇ, ಚನ್ನಪಟ್ಟಣನೂ ಅವ್ರದ್ದೇ. ಇನ್ನು ಬಿ ಜೆ ಪಿ ಬೇರೆ ಬಿಡೋದು ಹೇಗೆ ಆ ಭಾಗದಲ್ಲಿ? ಸರಿ, ಇಲ್ಲಿ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮನೆ ಕಡೆಯಿಂದ ಶಿವಕುಮಾರ್ ಅವರೇ ಇಳಿತಾರೋ, ಸುರೇಶ್ ಅವರೇ ಇಳಿತಾರೋ, ಯಾರೋ ಬೆಂಬಲಿತರೇ ಇಳಿತಾರೋ ಗೊತ್ತಿಲ್ಲ ನಮಗೆ. ಈ ಕಡೆ ಅವರು ಸೋಲಿಸ್ತಂತೆಯೂ ಆಗಬೇಕು, ಆದರೆ ಈ ಕಡೆ ಚೆಕ್ ಮಾಡಿಕೊಂಡಾಗ ಇಲ್ಲಿ ಜೆ ಡಿ ಎಸ್ನವರು ಗೆದ್ದಂತೆ ಕೂಡ ಆಗಬಾರ್ದು ಅಂತ ಇರಬಹುದು ಒಳಗಡೆ. ರಾಜಕೀಯ ದಾಳಗಳು ಹಾಗೆ ಅಲ್ವೇ? ಅಕಸ್ಮಾತ್ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳಿ, ಗೆಲ್ಲಿಸಲೇಬೇಕಾಗ ಅವರೇ ಆ ಭಾಗದಲ್ಲಿ ಪ್ರಬಲ ಆಗೋದಾದರೆ ಇಡೀ ಜೆ ಡಿ ಎಸ್ ಪಾರ್ಟಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಬೆಳೆಸ್ತಂತಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ಯೋಗೀಶ್ವರ್ ನೋಡಪ್ಪ, ನನಗೆ ಟಿಕೆಟ್ ಕೊಡಲ್ಲ, ಟಿಕೆಟ್ ಕೊಟ್ಟರೆ ಮೈತ್ರಿ ಮುರಿದು ಹೋಗುತ್ತೆ, ನಿನ್ನ ಇಷ್ಟ ಏನಾದರೂ ಮಾಡ್ಕೊ ಅಂತಾರೆ. ಅವಾಗ ಏನು ಮಾಡ್ತಾರೆ ಇವರು? ಆಯ್ತಪ್ಪ, ನಾನು ಪಕ್ಷೇತರ ನಿಲ್ತೀನಿ ಅಂತ ಹೇಳಿದ ತಕ್ಷಣವೇ ಡಿವೈಡ್ ಆಗುತ್ತೆ. ಇದರ ಲಾಭ ಕಾಂಗ್ರೆಸ್ಗಾದರೂ ಸಮಸ್ಯೆ ಇಲ್ಲ. ಕಾರಣ ಈ ಭಾಗದಲ್ಲಿ ಕಾಂಗ್ರೆಸ್ ಆಲ್ರೆಡಿ ಸ್ಟ್ರಾಂಗ್ ಇದ್ದಾಗ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಜೆ ಡಿ ಎಸ್ ದಿನೇ ದಿನೇ ಪ್ರಬಲ ಆಗ್ತಾ ಹೋದಷ್ಟು ಅದು ಆ ಭಾಗದಲ್ಲಿ ನಾಳೆ ದಿನ ಬಿ ಜೆ ಪಿಗೆ ತೊಂದರೆ ಆಗಬಹುದು. ಕಾರಣ ಬಿ ಜೆ ಪಿಗೆ ದೊಡ್ಡ ಕನಸಿದೆ ಈ ಭಾಗದಲ್ಲಿ ನಾವು ಬೇರೆ ಬಿಡಬೇಕು ಅಂತ ಹೇಳಿ. ಹಾಗಾಗಿ ಇಡೀ ವಿಚಾರದಲ್ಲಿ ಏನಾಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ಮೇಲೆ ಎನ್ ಡಿ ಎಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಕುಮಾರಸ್ವಾಮಿಯವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು. ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕೆಂದರೆ ನೋಡಿ, ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರು ಸಹಕರಿಸದೆ ಹೋಗಿದ್ದೆ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತೇವೆ ನಾವಿಬ್ಬರು ಮೈತ್ರಿ ಆಗಬೇಕು. ನಾವಿಬ್ಬರು ನಾನು ಟಿಕೆಟ್ ಸಿಗದೆ ಹೋದೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ.
ನೋಡೋಣ ಮುಂದೆ ಏನೇನು ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ ಬರಲ್ಲ. ನಮಸ್ಕಾರ. ನಾನಿಲ್ಲ, ನಾನು